ಹಿಂದಿನ ಹಲವು ಚಿತ್ರಗಳಲ್ಲಿ ಬೇರೆ ಥರದ ಪಾತ್ರಗಳು, ಬೇರೆ ಥರದ ಸನ್ನಿವೇಶಗಳನ್ನು ಬರೆದಿದ್ದರು. ಈ ಚಿತ್ರದಲ್ಲಿ ಇನ್ನೂ ಬೇರೆ ಥರದ ಸನ್ನಿವೇಶ, ಬೇರೆ ಥರದ ಕತೆ, ಪಾತ್ರ ಮಾಡೋದಕ್ಕೆ ಹೆಚ್ಚೆಚ್ಚು ಚಾಲೆಂಜನ್ನು ನಮ್ಮ ಮುಂದೆ ಒಡ್ಡಿದ್ದು, ನಮ್ಮಿಂದ ಕೆಲಸವನ್ನು ತೆಗೆದಿದ್ದು, ಇದೆಲ್ಲದಕ್ಕೆ ನಾನು ತುಂಬ ಹೃದಯದ ಧನ್ಯವಾದ ಹೇಳ್ತಾ ಇದ್ದೀನಿ ಸಂತೋಷ್ ಅವ್ರಿಗೆ. ಜೊತೆಗೆ ಮತ್ತೊಮ್ಮೆ ನನಗೆ ಹೊಂಬಾಳೆ ಫಿಲಮ್ಸಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ನೀಡಿದಂಥ ಹೊಂಬಾಳೆ ಫಿಲಮ್ಸ್ನ ವಿಜಯ್ ಕುಮಾರ್ ಅವರಿಗೆ, ಎಲ್ಲ ಸದಸ್ಯರುಗಳಿಗೆ ತುಂಬ ಹೃದಯದ ವಂದನೆಗಳು. ಜೊತೆಗೆ ನಾನು ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ. ಹಿಂದಿನ ಚಿತ್ರಗಳಲ್ಲಿ ಗುರು ಅವ್ರ ಜೊತೆ ಇದೆ ಮೊದಲನೇ ಬಾರಿಗೆ ಕೆಲಸ ಮಾಡಿದ್ದು. ಅವ್ರ ಜೊತೆನೂ ಮತ್ತು ಅವರ ಒಂದು ಒಡನಾಟ ಸ್ಕ್ರೀನಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಮತ್ತು ಆಫ್ ಸ್ಕ್ರೀನಲ್ಲಿ ಕೂಡ ನಾವು ಭಾಳ ಆತ್ಮೀಯವಾಗಿ ಪ್ರೀತಿಯಿಂದ ಇದ್ವಿ. ಅದು ತೆರೆಯಲ್ಲಿ ಕಾಣ್ತಾ ಇತ್ತು. ಈ ಥರದ ಒಂದು ಅವಕಾಶನ ನನಗೆ ನೀಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೊಂದಿಸ್ತಾ ಇದ್ದೀನಿ, ಇಡೀ ಟೀಮ್ಗೆ. ಮತ್ತು ಈ ಚಿತ್ರವನ್ನು ಹೆಚ್ಚು ಜನಕ್ಕೆ ತಲುಪಿಸುವಲ್ಲಿ ನೀವು ತುಂಬ ಸಹಕಾರಿಯಾಗಿ ನಿಂತಿದ್ದೀರಿ. ಮಾಧ್ಯಮ ಮಿತ್ರರು ಎಲ್ಲರಿಗೂ ನಾನು ವಂದನೆಯನ್ನು ಅರ್ಪಿಸ್ತಾ ಇದ್ದೀನಿ. ಎಲ್ಲರಿಗೂ ವಂದನೆಗಳು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ ಯುವ ಸಿನಿಮಾದಲ್ಲಿ ಭಾಗಿಯಾಗಿದ್ದಕ್ಕೆ. ನಾನು ನನ್ನ ಕನಸಲ್ಲಿ ಅನ್ಕೊಂಡಿರಲಿಲ್ಲ ನಾನು ಪ್ರಿನ್ಸಿಪಲ್ ಪಾತ್ರ ಮಾಡ್ತೀನಿ ಅಂತ. ಯಾಕೆಂದರೆ ಬೇಡಿಗೆ ನನಗಿರುವ ಇದಕ್ಕೆ ನಾನು ಪ್ರಿನ್ಸಿಪಲ್ ಪಾತ್ರ ಮಾಡ್ತೀನಿ ಅಂತ ನಾನು ಅನ್ಕೊಂಡಿರಲಿಲ್ಲ. ಅದು ಸಂತೋಷ್ ಸರ್ ಕಾನ್ಫಿಡೆನ್ಸು. ಅವಕಾಶ ನೀಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ನಾನು ಹೊಂಬಾಳೆ ಫಿಲ್ಮ್ಸಲ್ಲಿ ಫಸ್ಟ್ ಟೈಮ್ ಕೆಲಸ ಮಾಡಿದ್ದು. ನಾನು ವಿಜಯ್ ಸರ್ ಇನ್ನೂವರೆಗೂ ನೋಡಿಲ್ಲ. ಬಟ್ ವಿಜಯ್ ಸರ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲ ನಟರಿಗೂ ಅಭಿನಂದನೆಗಳು. ಗುರು ಸರ್ ನಿಮಗೂ ಅಭಿನಂದನೆಗಳು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನಮಸ್ಕಾರ. ಡಾಕ್ಟರ್ ರಾಜ್ಕುಮಾರ್ ಅವರ ಗ್ರ್ಯಾಂಡ್ ಸನ್ಗೆ ಕನ್ನಡಿಗರು ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಿದ್ದಾರೆ. ವೆಲ್ಕಮ್ ಟು ದ ಇಂಡಸ್ಟ್ರಿ. ಯಾಕೆಂತಂದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ದೊಡ್ಡ ಆಕ್ಟರ್ಗೆ ಇಷ್ಟು ದೊಡ್ಡ ವೆಲ್ಕಮ್ ನಾನಂತೂ ಮಾಡಿದ್ದೆ. ಅದು ದೊಡ್ಡ ಮಾಡಿದ್ದೆ. ಒಂದು ಶ್ಯಾಮ ಆಗಿರ್ಬೋದು, ರಾಘವೇಂದ್ರ ಆಗಿರ್ಬೋದು, ಅಂಡ್ ಪ್ರೀತಿಯ ಅಪ್ಪು ಸರ್ ಆಗಿರ್ಬೋದು, ಎಲ್ರಿಗೂ ಗ್ರ್ಯಾಂಡ್ ವೆಲ್ಕಮ್ ಕೊಟ್ಟಿದ್ರು. ಆದರೆ ಗುರು ಅದಕ್ಕಿಂತ ಒಂದು ಎಳೆ ಮೀರೆ ನಮ್ಮ ಕನ್ನಡಿಗರು ವೆಲ್ಕಮ್ ಮಾಡಿದ್ದಾರೆ. ಅದು ನೋಡಿ ನನಗಂತೂ ವೈಯಕ್ತಿಕವಾಗಿ ತುಂಬ ಸಂತೋಷ ಆಯಿತು. ಯಾಕೆಂದರೆ ನನಗೆ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ದೊಡ್ಡ ಮನೆ ಬಗ್ಗೆ ನನಗೆ ವಿಶೇಷವಾದ ಅಭಿಮಾನ, ಭಕ್ತಿ ಯಾವಾಗಲೂ ಕೂಡ. ಸೊ ಆ ಒಂದು ಖುಷಿಗೆ ನನಗೆ ಹೇಳ್ಕೊಳಕ್ಕೆ ಆಗದಷ್ಟು ಸಂತೋಷ ಆಯಿತು. ಯಾಕೆಂದರೆ ಮಾರ್ಚ್ ಏಪ್ರಿಲಲ್ಲಿ ನೀವೆಲ್ಲ ನೋಡಿರೋ ಹಾಗೆ ಬರೀ ದೊಡ್ಡ ಮನದೇ ಚಿತ್ರಗಳು ಬರ್ತಾ ಇತ್ತು. ಶಿವಣ್ಣಂದ ಕರ್ನಾಟಕ ದಮನಕ್ಕೆ ಬಂತು, ಚೆನ್ನಾಗಿ ಹೋಗ್ತು. ಅದಾದಮೇಲೆ ಜಾಕಿ ರಿಲೀಸ್ ಆಯಿತು ಅದೇ ತಿಂಗಳು, ಅದು ಕೂಡ ತುಂಬ ಚೆನ್ನಾಗಿ ಹೋಗ್ತಾ ಇತ್ತು. ಅದಾದಮೇಲೆ ನಮ್ಮ ವಿನಯ್ ರಾಜ್ಕುಮಾರ್ದು ಒಂದು ಸರಳ ಪ್ರೇಮಕತೆ, ಅದು ಜನ ಒಳ್ಳೆ ಮಾತು ಹೇಳಿದ್ರು ಆ ಸಿನಿಮಾದ ಬಗ್ಗೆ. ಆಮೇಲೆ ಬಂದಿದ್ದೆ ಗುಡುಗು ಸಿಡಿಲು ಅಬ್ಬರದೊಂದಿಗೆ ನಮ್ಮ ಯುವ ರಾಜ್ಕುಮಾರ್. ಸೊ ತುಂಬ ಖುಷಿ ಆಯಿತು. ಇಂಥ ಒಂದು ಸಿನಿಮಾದಲ್ಲಿ ನನಗೆ ಆ್ಯಕ್ಚುಲಿ ಸಂತೋಷ್ ಹೇಳಿದೆ, ಪಾಪ ಸಂತೋಷ್ ಹೇಳಿದ್ರು ನನಗೆ, ಎಲ್ಲೂ ಜಾಗ ಇರಲಿಲ್ಲ, ಎಲ್ಲೂ ಫಿಟ್ ಮಾಡೋಕ್ಕಾಗ್ತಿಲ್ಲ, ಆದರೂ ನಮ್ಮ ಜೊತೆ ಇರಬೇಕು ಅಂತ ಅಂದ್ಬಿಟ್ಟು ನಿಮ್ಗೊಂದು ಕ್ಯಾರೆಕ್ಟರ್ನ ಫಿಕ್ಸ್ ಮಾಡಿ ನಾವು ಮಾಡಿಸಿದ್ವಿ ಅಂತ. ಪರವಾಗಿಲ್ಲ, ಗೆದ್ದಂಥ ಸಿನಿಮಾದಲ್ಲಿ ನಾನು ಇದ್ದೀನಲ್ಲ ಅನ್ನೋದೇ ನನಗೆ ಖುಷಿ. ಜೊತೆಗೆ ನಮ್ಮ ಯುವ ರಾಜ್ಕುಮಾರ್ ಅವರ ಮೊದಲನೇ ಸಿನಿಮಾದಲ್ಲಿ ನಾನು ಇದ್ದೀನಲ್ಲ ಅನ್ನೋದೊಂದು ಖುಷಿ. ಜೊತೆಗೆ ಸಂತೋಷ್ ಎಲ್ಲ ಸಿನಿಮಾದಲ್ಲಿ ನಾನು ಇರ್ತೀನಲ್ಲ ಅನ್ನೋದು ಒಂದು ಖುಷಿ. ಆ್ಯಂಡ್ ಹೊಂಬಾಳೆ ಸಿನಿಮಾದಲ್ಲಿ ಇರ್ತೀನಿ ಅದೇ ಖುಷಿ. ಸೊ ಪಾತ್ರ ಸಣ್ಣದಾದ್ರೇನು ಚಿಕ್ಕದಾದ್ರೇನು, ರಾಘಣ್ಣ ಪ್ರೀಮಿಯರ್ ಶೋಲಿ ನೋಡಾದ್ಮೇಲೆ ನನಗೊಂದು ಮಾತು ಹೇಳಿದ್ರು, ರವಿ ಸಣ್ಣದೋ ಪುಟ್ಟದೋ ನೀವು ಹಿಂಗೆ ಬಂದು ಹೋದ್ರೆ ಮನಸ್ಸಲ್ಲಿ ಉಳ್ಕೊಬಿಡ್ತೀರಲ್ಲ, ಅದಕ್ಕಿಂತ ಸಂತೋಷ ಇನ್ನೊಂದಿಲ್ಲ. ಥ್ಯಾಂಕ್ಸ್ ರಾಘಣ್ಣ. ಆ ಮಾತಿಗೆ ತುಂಬ ಖುಷಿಯಾಗುತ್ತೆ. ನಮ್ಮ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಟು ಹೇಳೋ ಮಾತಿಗೆ. ಜೊತೆಗೆ ಈಗ 3ನೇ ವಾರಕ್ಕೆ ಕಾಲಿಟ್ಟಿದೆ ನಮ್ಮ ಯುವ ಚಿತ್ರ. ಈಗಲೂ ಕೂಡ ಫ್ಯಾಮಿಲಿ ಆಡಿಯನ್ಸ್, ಅದರಲ್ಲೂ ನಮ್ಮ ಸಂತೋಷ್ ಹೇಳ್ದಂಗೆ ಈ ಎಕ್ಸಾಮ್ ಭರಾಟೆ ಒಳಗೆ, ಎಲೆಕ್ಷನ್ ಭರಾಟೆಯಲ್ಲಿ ಮಕ್ಕಳು ರಿಸಲ್ಟ್ ಏನಾಗುತ್ತೋ ಅಂತ ಆತಂಕದಲ್ಲಿದ್ದು ಇರುವಂತಹ ಫ್ಯಾಮಿಲಿಯವ್ರಿಗೆ ಸಿನಿಮಾ ನೋಡೋಕ್ಕೆ ಬರೋದು ಹೇಗೆ ಅನ್ನೋದು ಎಲ್ಲರಿಗೂ ಕ್ವಶನ್ ಮಾರ್ಕ್ ಇತ್ತು.
ಆದರೂ ಕೂಡ ಅದು ಯಾವುದನ್ನು ಲೆಕ್ಕಿಸದೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಚಿತ್ರಮಂದಿರಗಳಿಗೆ ಬಂದು ಎಲ್ಲ ಕಡೆ ಹೌಸ್ಫುಲ್ ಆಗಿ ಈ ಒಂದು ಚಿತ್ರವನ್ನು ಕನ್ನಡಿಗರು ಗೆಲ್ಲಿಸ್ಕೊಟ್ರು. ಯಾಕೆಂದರೆ ಇಡೀ ಕನ್ನಡಿಗರಿಗೆ ನಾನು ನೋಡಿದಂಗೆ ಆ ಒಂದು ದೊಡ್ಡ ಮನೆ ಮೇಲೆ ಇರುವಂಥ ಅಭಿಮಾನ, ಪ್ರೀತಿ, ಆ ಪ್ರೀತಿ ಇವತ್ತಿಗೂ ಇದೆ, ಇನ್ನು ಯಾವತ್ತಿಗೂ ಇದ್ದೇ ಇರುತ್ತೆ, ಮುಂದಕ್ಕೂ ಇದ್ದೇ ಇರುತ್ತೆ. ಯಾಕೆಂದರೆ ಒಂದೇ ಸಿನಿಮಾದಲ್ಲಿ ನಮ್ಮ ಯುವರಾಜ್ ಕುಮಾರ್ ಅವರು ಯಾವ ಮಟ್ಟಕ್ಕೆ ಏರ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಸೊ ಡೌಟೇ ಇಲ್ಲ. ಎಲ್ಲರಿಗೂ ತುಂಬ ಜನ ನಾನು ಡೌಟಲ್ಲೇ ಕೆಲವರು ನೋಡ್ತಾ ಇದ್ದಾಗ ಏನು ಮಾಡಿರ್ಬೋದು, ಹೇಗೆ ಮಾಡಿರ್ಬೋದು, ಯಾಕೆಂದರೆ ದೊಡ್ಡ ಕುಟುಂಬ, ದೊಡ್ಡ ನಟರುಗಳ ಕುಟುಂಬ, ಆ ಕುಟುಂಬದಿಂದ ಮೂರನೇ ಕುಡಿ ಬಂದಾಗ ಆ ಕುಡಿಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇರ್ಬೋದು ಸಿನಿಮಾ ರಂಗ ಒಳಗಡೆ ಬಂದಾಗ ಚೆನ್ನಾಗಿ ಮಾಡಿರ್ತಾರೆ. ಯಾಕೆಂದರೆ ಅಣ್ಣವರ ಹೆಸರನ್ನು ಇಟ್ಕೊಂಡು ಸುಮ್ಮನೆ ಸಿನಿಮಾಗೆ ಬಂದರೆ ನಡೆದು ಬಿಡುತ್ತೆ ಅನ್ನೋದೆಲ್ಲ ಜನ ಅಷ್ಟು ಚೆನ್ನಾಗಿ ಯೋಚನೆ ಮಾಡಲ್ಲ. ಏನು ಅವ್ರ ಹೆಸರಿದೆ ಬರ್ತಾರೆ, ಸಕ್ಸಸ್ ಆಗಿಬಿಡ್ತಾರೆ ಅಂತ ಇಲ್ಲ. ಆದರೆ ಯುವ ಅದನ್ನು ತಪ್ಪು ಮಾಡಿದ್ರು. ಅದನ್ನು ತಪ್ಪು ಇಲ್ಲ, ಆಗಲ್ಲ. ಒಂದು ಸಿನಿಮಾಗೆ ಒಳಗಡೆ ಬರಬೇಕು ಅಂತಂದರೆ ಒಬ್ಬ ನಟ ಯಾವ ರೀತಿ ತಯಾರಾಗಿ ಒಳಗಡೆ ಬರಬೇಕು. ದೊಡ್ಡ ಮನೆ ಕುಟುಂಬದಿಂದ ಬಂದಿದ್ದೀನಿ, ಓಕೆ, ಅದ್ರ ಹೆಸರಿದೆ, ಓಕೆ, ಆದರೆ ಪ್ರತಿಭೆ ತೋರಿಸ್ಬೇಕಲ್ಲ. ಪ್ರತಿಭೆ ಇಲ್ಲ ಅಂತಂದರೆ ಅಣ್ಣವರೇ ಹೇಳಿದ್ದಾರೆ ಈ ಮಾತನ್ನು, ಅವರಿಗೆ ಅವರೇ ಹೇಳ್ಕೊಟ್ಟಿದ್ದಾರೆ. ಸಿನಿಮಾದಲ್ಲಿ ನಾನು ಚೆನ್ನಾಗಿ ಮಾಡಲಿಲ್ಲ ಅಂದರೆ ಯಾವ ರಾಜ್ಕುಮಾರು ಇಲ್ಲ, ಗೀಜ್ಕುಮಾರು ಇಲ್ಲ ಅಂತ ಒಂದು ಪತ್ರಿಕೆಯಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಅಣ್ಣವರೇ ಹೇಳಿರೋ ಮಾತು. ಅವರೇ ನಿಂತಿಲ್ಲ. ಚೆನ್ನಾಗಿರಬೇಕು, ಚೆನ್ನಾಗಿ ಮಾಡಬೇಕು, ಜನರ ಮನಸ್ಸನ್ನು ಗೆಲ್ಲಬೇಕು, ಆವಾಗಲೇ ನಾವು ಗೆಲ್ಲೋದು ಅಂತ. ಸೊ ಅವರೇ ಹೇಳುವಾಗ ಈ ಕುಡಿ ಮೇಲೆ ತುಂಬ ಜವಾಬ್ದಾರಿ ಇತ್ತು. ಅದನ್ನು ಸುಳ್ಳು ಮಾಡಿದ್ದಾರೆ. ಅಷ್ಟು ಚೆನ್ನಾಗಿ ಟ್ರೈನಿಂಗ್ ತೊಗೊಂಡು ಒಂದೊಂದು ಶಾರ್ಟಲ್ಲೂ ಕೂಡ ಅವರ ಎಕ್ಸ್ಪ್ರೆಷನ್ ಆಗಲಿ, ಮಾತಾಗಲಿ, ನಡೆಯಾಗಲಿ, ನುಡಿ ಆಗಲಿ ಎಲ್ಲವೂ ಕೂಡ ಪರ್ಫೆಕ್ಟ್ ಆಗಿತ್ತು. ಅದನ್ನು ಚೆನ್ನಾಗಿ ರೂಪಿಸಿದಂಥ ನಮ್ಮ ಅಮರ ಶಿಲ್ಪಿ ಜಕಣಾಚಾರ್ಯ ಸಂತೋಷ್ ಅನಂತರಾಮು. ಸೊ ಇವರು ಜಕಣಾಚಾರ್ಯ ಅಂತಲೇ ಹೇಳಬೇಕು. ಸೊ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ನಮ್ಮ ಇವನನ್ನು ಪ್ರೆಸೆಂಟ್ ಮಾಡಿದ್ದಾರೆ. ಹೊಂಬಾಳೆಯವ್ರಿಗೂ ಕೂಡ ಒಂದು ಧನ್ಯವಾದಗಳನ್ನ ನನ್ನ ವೈಯಕ್ತಿಕವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಒಬ್ಬ ಹೊಸ ನಟನನ್ನು ಈ ರೀತಿ ಪ್ರೆಸೆಂಟ್ ಮಾಡೋದು ದೊಡ್ಡ ಮಟ್ಟದ ಜವಾಬ್ದಾರಿ. ಅದು ಸಂತೋಷಕ್ಕಾಗಿರ್ಬೋದು ಅಥವಾ ಹೊಂಬಾಳೆ ಸಂಸ್ಥೆಗಾಗಿರ್ಬೋದು. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಏನೇನೋ ಆಗ್ಬಿಡ್ತಿತ್ತು. ಆದರೆ ಅದೆಲ್ಲವನ್ನು ಮೀರಿ ನಿಂತು ಜನ ಸಿನಿಮಾ ಥಿಯೇಟರ್ ಒಳಗಡೆ ಹೋಗಿ ಬಂದಂಥ ಪಬ್ಲಿಕ್ ರಿವ್ಯೂ, ಬೇರೆ ರಿವ್ಯೂ ಬಿಟ್ಬಿಡಿ, ಪಬ್ಲಿಕ್ ರಿವ್ಯೂ ನೋಡ್ತಾ ಇದ್ದೆ. ಎಲ್ಲರೂ ಹೇಳ್ತಿದ್ದೆ, ನಾವು ಏನೋ ನಿರೀಕ್ಷೆ ಇಟ್ಕೊಂಡು ಹೋದ್ವಿ, ಹೊರಗಡೆ ಬಂದಾಗ ನಮ್ಗೆ ಆದ ಆನಂದನೇ ಬೇರೆ. ಯಾಕೆಂದರೆ ನಮ್ಮ ನಿರೀಕ್ಷೆಗೂ ಮೀರಿ ಯುವರಾಜ್ ಕುಮಾರ್ ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ, ಆ ಸ್ಥಾನವನ್ನು ವಹಿಸ್ಕೊಂಡಿದ್ದಾರೆ, ಆ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಗೆದ್ದಿದ್ದಾರೆ ಅಂತ. ಸೊ ಇದಕ್ಕಿಂತ ಇನ್ನೇನು ಬೇಕು ಹೇಳಿ. ಸೊ ಹಾಗಾಗಿ ನಮ್ಮ ಕನ್ನಡ ಚಿತ್ರರಂಗೊಬ್ಬ ಫುಲ್ ಪ್ಯಾಕ್ಡ್ ಹೀರೋ, ಕಂಪ್ಲೀಟ್ ಹೀರೋ ಬಂದಿದ್ದಾರೆ. ಸೊ ನಿಮ್ಮೆಲ್ಲರ ಆಶೀರ್ವಾದ ಈ ಕುಡಿ ಮೇಲಿರಲಿ. ಮುಂದೆ ಬೆಳೆಸುವ ಜವಾಬ್ದಾರಿ ನಿಮ್ಮದಾಗಿರುತ್ತೆ. ಸೊ ಈ ಒಂದು ಚಿತ್ರದಲ್ಲಿ ನಾನು ಪಾತ್ರ ಮಾಡೋದಕ್ಕೆ ನನಗೂ ಕೂಡ ಸಂತೋಷ ಆಗಿದೆ. ಥ್ಯಾಂಕ್ ಯು ಸಂತೋಷ್, ಥ್ಯಾಂಕ್ ಯು ನಮ್ಮ ಹೊಂಬಾಳೆ ಸಂಸ್ಥೆ ಹಾಗೂ ನನ್ನ ಎಲ್ಲ ನಟರಿಗೂ ಕೂಡ ಧನ್ಯವಾದಗಳು ಹೇಳ್ತಿದ್ದೀನಿ. ಮತ್ತೊಮ್ಮೆ ಮಗದೊಮ್ಮೆ ಆಗಾಗ ಸದಾಕಾಲ ಸಂತೋಷ್ ಜೊತೆ ಹಾಗೂ ನಮ್ಮ ಯುವರಾಜ್ ಕುಮಾರ್ ಅವ್ರ ಜೊತೆ ಪಾತ್ರ ಮಾಡೋದಕ್ಕೆ ನಾನು ಆಸೆ ಪಡ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ. ಎಲ್ರಿಗೂ ನಮಸ್ಕಾರ. ನಿಜವಾಗ್ಲೂ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಅದು ನಾವೆಲ್ಲರೂ ಸೇರ್ಕೊಂಡು ಸಿನಿಮಾ ಮಾಡಿದ್ವಿ. ಸಿನಿಮಾ ಮಾಡೋದಷ್ಟೇ ನಮ್ಮ ಕೆಲಸ. ಬಟ್ ಅದನ್ನು ಆಡಿಯನ್ಸಿಗೆ, ಜನರಿಗೆ ತಲುಪಿಸೋದು ನಿಮ್ಗಳ ಮುಖಾಂತರ ಅಂತಲೇ ಅದು ಸಾಧ್ಯ ಆಗಿದ್ದು. ಆ್ಯಂಡ್ ಅದನ್ನು ಅಷ್ಟು ಅಚ್ಚುಮಟ್ಟಕ್ಕೆ ಆ್ಯಂಡ್ ಎಲ್ರಿಗೂ ರೀಚ್ ಆಗಂತ ನೀವು ಮಾಡಿದ್ದೀರಾ. ಆ್ಯಂಡ್ ಮೊದಲನೇದಾಗಿ ಇಲ್ಲಿರೋ ಮಾಧ್ಯಮದಲ್ಲಿ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕದ ಧನ್ಯವಾದಗಳು. ಆ್ಯಂಡ್ ಈ ಸಿನಿಮಾ ಮೊದಲನೇದಾಗಿ ನಾನು ಥ್ಯಾಂಕ್ಸ್ ಹೇಳಬೇಕು ಅಂದರೆ ಅದು ವಿಜಯ್ ಸರ್ಗೆ ಹೇಳಬೇಕು. ನನ್ನ ಮೇಲೆ ಒಂದು ಸ್ವಲ್ಪ ನಂಬಿಕೆ ಇಟ್ಕೊಂಡು ಈ ಸಿನಿಮಾ ಮಾಡ್ಬೋದು ಅಂತ ಅನಿಸಿ ಅವ್ರು ನನ್ನ ಹತ್ರ ಬಂದು ಸಿನಿಮಾ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟರು. ಆ್ಯಂಡ್ ಇವತ್ತೊಂದು ಸ್ವಲ್ಪ ಆದರೂ ಆ ನಂಬಿಕೆಯನ್ನು ಉಳಿಸ್ಕೊಂಡಿದ್ದೀನಿ ಅಂದರೆ ನನಗೆ ಸಂತೋಷ ಆಗಿದೆ. ಸೊ ವಿಜಯ್ ಸರ್ಗೆ ಡೆಫಿನೆಟ್ಲಿ, ಇಡೀ ಹೊಂಬಾಳೆ ತಂಡಕ್ಕೆ ನನ್ನ ಧನ್ಯವಾದಗಳು. ಆ್ಯಂಡ್ ಸಂತೋಷ್ ಸರ್, ಈಗ ಸಂತೋಷ್ ಸರ್ ಅಂದರೆ ನನಗೊಂಥರ ಗುರುಗಳ ಥರ, ನನ್ನ ಬ್ರದರ್ ಥರ, ನನ್ನ ಫ್ರೆಂಡ್ ಥರ ಪ್ರತಿಯೊಂದು ವಿಷಯನೂ ಹೇಳ್ಕೊಟ್ಟಿದ್ದಾರೆ ನನಗೆ. ಅಂದರೆ ಇವತ್ತು ನೀವು ಸ್ಕ್ರೀನ್ ಮೇಲೆ ಅದು ಏನೇ ನೋಡಿದ್ರು ಅದೆಲ್ಲದಕ್ಕೂ ಕಾರಣ ಆಗಿದೆ ಸಂತೋಷ್ ಸರು ಮತ್ತು ಸಂತೋಷ್ ಸರ್ ಜೊತೆಗಿದ್ದಿದ್ದು ಅವ್ರ ಟೀಮು,
ನಮ್ಮ ಸಾಗರ್ ಅವರಾಗಲಿ, ಅರುಣ್ ಅವರಾಗಲಿ, ಗೌತಮ್, ಲಿಖಿತ್, ಅಕ್ಷಯ್, ಸುನಿಲ್, ಪ್ರತಿಯೊಬ್ಬರು ನನ್ನ ಹತ್ರ ಸ್ವಲ್ಪ ಚಿಕ್ಕ ಚಿಕ್ಕ ವಿಷಯನೂ ಹೇಳ್ಕೊಟ್ಟಿದ್ದಾರೆ. ಅಂದರೆ ಆಫೀಸಲ್ಲಿ ನಾವು ಸ್ಕ್ರಿಪ್ಟಿಂಗ್ ಶುರು ಮಾಡಿದಾಗಿಂದಾಗಲೂ ವರ್ಕ್ಶಾಪ್ಸ್ ನಡೀತಾ ಇತ್ತು. ವರ್ಕ್ಶಾಪ್ಸ್ ನಡೀದಾಗ ಸಣ್ಣ ಪುಟ್ಟ ಎಕ್ಸ್ಪ್ರೆಷನ್ಸು, ಡೈಲಾಗ್ ಡೆಲಿವರಿ, ವಾಯ್ಸ್ ಮಾಡ್ಯುಲೇಷನ್ಸು ಪ್ರತಿಯೊಂದೂ ಲೈಕ್ ನಾನು ಫಸ್ಟ್ ಟೈಮ್ ಅಲ್ಲ ಸುಮಾರು ತಪ್ಪು ಮಾಡ್ತಾನೆ ಇದ್ದೆ. ಬಟ್ ನಾನು ಎಷ್ಟೇ ತಪ್ಪು ಮಾಡಿದ್ರು ನನ್ನ ಜೊತೆಗೆ ನಿಂತು ಆ ತಪ್ಪುಗಳನ್ನೆಲ್ಲ ತಿದ್ದೋಕೆ ಪ್ರಯತ್ನ ಪಟ್ಟು ಜೊತೆಗೆ ನಿಂತಿದ್ದಕ್ಕೆ ಸಂತೋಷ್ ಸರ್, ಇಡೀ ಟೀಮ್ಗೆ ಧನ್ಯವಾದಗಳು. ಆ್ಯಂಡ್ ಸಂತೋಷ್ ಸರ್, ಇಂಥ ಒಂದು ಅವಕಾಶ ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಂತ ಫಸ್ಟಿಂದ ನನಗೆ ಆಸೆ ಆಯಿತು. ಆ್ಯಂಡ್ ನನ್ನ ಮೊದಲನೇ ಸಿನಿಮಾಗೆ ನನಗೆ ಆಸೆ ಈಡೇರ್ತು ಅಲ್ಲ, ನನಗೆ ತುಂಬ ಖುಷಿ ಆಯಿತು ಸರ್. ಆ್ಯಂಡ್ ಪ್ರತಿಯೊಬ್ಬರಿಗೂ ಹೇಳೋ ವಿಷಯ ಏನಂದರೆ, ಸಂತೋಷ್ ಸರ್ ಜೊತೆ ಕೆಲಸ ಮಾಡಿದಾಗ ಕಲಿಯೋ ಜೊತೆಗೆ ಇಡೀ ಶೂಟಿಂಗು, ಇಡೀ ಎಕ್ಸ್ಪೀರಿಯೆನ್ಸ್ ಅಂತೂ ಮಜವಾಗಿರುತ್ತೆ. ಅಂದರೆ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ಪ್ರತಿಯೊಬ್ಬರೂ. ಊಟದ ವಿಚಾರ ಆಗಲಿ, ಕರೆಕ್ಟ್ ಟೈಮ್ಗೆ ಸ್ಕೆಡ್ಯೂಲ್ ಮಾಡೋದಾಗಲಿ, ಪ್ರತಿಯೊಂದು ವಿಷಯದಲ್ಲೂ ತುಂಬ ಚೆನ್ನಾಗಿ ನೋಡ್ಕೊತಾರೆ, ಮಜಾ ಮಾಡ್ತಾರೆ. ಸೊ ಖಂಡಿತ ಸರ್, ನಿಮ್ಮ ಜೊತೆ ಅಂತೂ ನೀವು ಯಾವಾಗ ಹೇಳ್ತೀರಾ ನಾನಂತೂ ರೆಡಿ ಕೆಲಸ ಮಾಡೋಕ್ಕೆ ನಿಮ್ಮ ಜೊತೆಗೆ. ಆ್ಯಂಡ್ ಅಜ್ನೀಶ್ ಸರ್ ಇವತ್ತು ಬರೋಕ್ಕಾಗಲಿಲ್ಲ. ಅವ್ರಿಗೆ ಎಸ್ಪೆಷಲಿ ಥ್ಯಾಂಕ್ಸ್ ಏನಕ್ಕೆ ಹೇಳಬೇಕು ಅಂದರೆ, ನಾವು ಶೂಟಿಂಗ್ ಶುರು ಮಾಡೋಕ್ಕೆ ಮುಂಚೆನೇ ನಮಗೆ ಆಡಿಯೋ ಟ್ರ್ಯಾಕ್ಸ್ ಎಲ್ಲ ಕೊಟ್ಟಿದ್ರು ಅವರು. ಸೊ ಶೂಟಿಂಗ್ ಮಾಡಿದಾಗ ಕೆಲವು ಎಕ್ಸ್ಪ್ರೆಷನ್ಸ್ಗೆ, ಕೆಲವು ಸಿಚುವೇಶನ್ಸ್ಗೆ ಸಂತೋಷ್ ಸರ್ ಆ ಮ್ಯೂಸಿಕ್ನ ಪ್ಲೇ ಮಾಡ್ತಿದ್ರು. ಆ ಪ್ಲೇ ಮಾಡ್ತಿದ್ರಿಂದ ನನಗೆ ಫೀಲ್ ತೊಗೊಳಕ್ಕಾಗಲಿ, ಆ ಟೆಂಪೋನ ಮ್ಯಾಚ್ ಮಾಡೋಕ್ಕಾಗಲಿ ತುಂಬ ಹೆಲ್ಪ್ ಆಯಿತು. ಸೊ ಧನ್ಯವಾದಗಳು ಅಜ್ನೀಶ್ ಸರ್ಗೆ. ಆ್ಯಂಡ್ ಇಲ್ಲಿ ಅಚ್ಯುತ್ ಸರ್, ಸುಧಾರಾಣಿ ಮ್ಯಾಮ್ ಇದ್ದಾರೆ, ನನ್ನ ಸಿನಿಮಾದಲ್ಲಿ ತಂದೆ ತಾಯಿ. ಬಟ್ ಇವತ್ತು ನನ್ನ ಸೆಟ್ಟಲ್ಲೂ ತಂದೆ ತಾಯಿ ಥರನೇ ನನಗೂ ಸುಮಾರು ವಿಷಯ ಹೇಳ್ಕೊಟ್ಟಿದ್ದಾರೆ. ಲೈಕ್ ಪ್ರತಿಯೊಂದು ಸತಿ ಆ್ಯಕ್ಟ್ ಮಾಡೋದು ನನಗೆ ಫಸ್ಟ್ ಭಯ ಆಗ್ತಿತ್ತು, ಅಯ್ಯೋ ದೊಡ್ಡ ಆರ್ಟಿಸ್ಟು ಹೆಂಗಪ್ಪ ಅವ್ರ ಮುಂದೆ ಆ್ಯಕ್ಟ್ ಮಾಡಲಿ ಅಂತ. ಬಟ್ ನನಗೆ ಎಷ್ಟು ಹೇಳ್ಕೊಟ್ರು ಅಂದರೆ, ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ರೆ ನನಗೆ ಇನ್ನೂ ಈಸಿ ಅನಿಸ್ತು. ಹೊಸಬ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕಿಂತ ಸರ್ ಜೊತೆ, ಮ್ಯಾಮ್ ಜೊತೆ ಆ್ಯಕ್ಟ್ ಮಾಡೋದು ತುಂಬ ಈಸಿ ಅನಿಸ್ತು. ಪ್ರತಿಯೊಂದು ರಿಯಾಕ್ಷನ್ಸ್ ಯಾವ ಟೈಮಿಂಗಿಗೆ ಕೊಡಬೇಕು, ಹೇಗೆ ಕ್ಯೂ ತೊಗೊಬೇಕು, ಲೈಕ್ ಅವ್ರು ಸಖತ್ತಾಗಿ ಹೇಳ್ಕೊಟ್ರು ನನಗೆ. ಆ್ಯಂಡ್ ಮ್ಯಾಮ್ ಏನಂದರೆ, ನನಗೆ ಬ್ರೇಕ್ ಟೈಮಲ್ಲಿ ಕಾಫಿ ಪಾರ್ಟ್ನರು. ಸೊ ಯಾವಾಗಲೂ ಬಂದು ಕೇಳ್ತಾ ಇದೆ, ಮ್ಯಾಮ್ ಕಾಫಿ ಕುಡಿತೀರಾ? ನನಗಂತೂ ಕಾಫಿ ಅಂದರೆ ಸಖತ್ ಇಷ್ಟ. ಸೊ ಫಸ್ಟ್ ಕೇಳ್ತಾ ಇದೆ ಮ್ಯಾಮ್ ಒಂದು ಕಾಫಿ ಕುಡಿತೀರಾ ಅಂತ. ಆ್ಯಂಡ್ ಮ್ಯಾಮ್ದಂತೂ ನಾನು ಫಸ್ಟ್ ಆನಂದ್ ಸಿನಿಮಾಯಿಂದನೇ ದೊಡ್ಡ ಫ್ಯಾನ್ ಮ್ಯಾಮ್. ನಾನು ಚಿಕ್ಕ ಹುಡುಗಿ ಅಂದರೆ ಇವಾಗ ನಾನು ಮ್ಯಾಮ್ ಅನ್ನ ನೋಡಿದ ತಕ್ಷಣ ಹೇಳಿದೆ, ಯಾರು ನೋಡಿದ್ರೆ ತಾಯಿ ಅಂತ ಹೇಳ್ತಾರೆ ನೋಡಿ, ಈಗಲೂ ಹೀರೋಯಿನ್ ಕ್ಯಾರೆಕ್ಟರ್ ಮಾಡೋ ಥರನೇ ಇದ್ದಾರೆ ಮ್ಯಾಮು. ಬಟ್ ಅಂದರೆ ಪ್ರತಿಯೊಂದು ಕ್ಯಾರೆಕ್ಟರ್ನು ಅಷ್ಟು ವರ್ಷನೂ ಅಷ್ಟು ಚೆನ್ನಾಗಿ ಮಾಡಿ. ಆ್ಯಂಡ್ ಇವತ್ತು ನನಗೆ ಸುಮಾರು ವಿಷಯ ಹೇಳ್ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಅಚ್ಚು ಸರ್, ಥ್ಯಾಂಕ್ ಯು ಸುಧಾರಾಣಿ ಮ್ಯಾಮ್. ಆ್ಯಂಡ್ ಸಪ್ತಮಿ ನನಗೆ ತುಂಬ ಒಳ್ಳೆ ಫ್ರೆಂಡು. ಸೆಟ್ಟಲ್ಲಿ ಫುಲ್ ಸಖತ್ ಮಜಾ ಮಾಡ್ತಿದ್ವಿ. ಎಸ್ಪೆಷಲಿ ಊಟದ ವಿಷಯ ಅಂತೂ ಮಾತಿದ್ರೆ ಬರೀ ಊಟ. ಸಂತೋಷ್ ಸರ್ ಜೊತೆ ಕೆಲಸ ಮಾಡಿದಾಗಂತೂ ಊಟ ಮಾತ್ರ ಸಖತ್ತಾಗಿರುತ್ತೆ. ಎಲ್ಲೇ ಯಾವುದೇ ಏರಿಯಲ್ಲಿ ಶೂಟಿಂಗ್ ಆದರೂ ಕರೆಕ್ಟಾಗಿ ಆ ಏರಿಯಲ್ಲಿ ಏನು ಸ್ಪೆಷಲ್ ಅಂತ ತರಿಸ್ತಾಯಿದ್ರು. ಆ್ಯಂಡ್ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಒಂದು ಕುಟುಂಬದ ಥರ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಆ್ಯಂಡ್ ಸಪ್ತಮಿ ಜೊತೆ ಕಂಫರ್ಟ್ ಇರೋದ್ರಿಂದ, ಇಬ್ಬರು ಸೇಮ್ ಏಜ್ ಇರೋದ್ರಿಂದ ಕಾಲೇಜ್ ಪೋರ್ಷನ್ಸ್ ಎಲ್ಲ ನನಗೆ ತುಂಬ ಕಂಫರ್ಟಬಲ್ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸಪ್ತಮಿ, ನನಗೆ ತುಂಬ ಖುಷಿ ಆಯಿತು ಫಸ್ಟ್ ಸಿನಿಮಾ ನಿಮ್ಮ ಜೊತೆ ಮಾಡಿ. ಆ್ಯಂಡ್ ಶ್ರೀಶಾ ಸರ್ ಬಗ್ಗೆ ಹೇಳಬೇಕು. ಅವರು ಏನಂದರೆ, ಅವರು ಅಷ್ಟೇ ನನಗೆ ಕ್ಯಾಮ್ರಾ ಮುಂದೆ ನಿಂತಾಗ ಆ್ಯಂಗಿಲ್ ಯಾವ ಥರ ತೊಗೊಬೇಕು, ಲೈಟ್ ಯಾವ ಥರ ತೊಗೊಬೇಕು, ಆ್ಯಂಡ್ ಕ್ಯಾಮ್ರಾಗಳ ಬಗ್ಗೆ ಹೇಳ್ತಿರೋ ನನಗೆ. ಲೈಕ್ ಲೆನ್ಸ್ ಹೆಂಗೆ, ಈ ಪರ್ಟಿಕ್ಯುಲರ್ ಲೆನ್ಸ್ ಆದಾಗ ಎಷ್ಟು ಡೆಪ್ತ್ ಇರುತ್ತೆ, ಎಷ್ಟು ಕಾಣಿಸುತ್ತೆ, ಬಾಡಿ ಎಷ್ಟು ರಿಲ್ಯಾಕ್ಸ್ ಮಾಡ್ಕೊಬೋದು, ಎಕ್ಸ್ಪ್ರೆಷನ್ಸ್ ಕಣ್ಣು ಎಷ್ಟು ಮೂವ್ ಮಾಡ್ಬೋದು, ಫೇಸ್ ಎಷ್ಟು ಮೂವ್ ಮಾಡ್ಬೋದು. ಅಂದರೆ ನಾನು ಏನಕ್ಕೆ ಇಷ್ಟೆಲ್ಲ ವಿಷಯ ಹೇಳ್ತಿದ್ದೀನಿ ಅಂದರೆ, ಇಷ್ಟೆಲ್ಲ ವಿಷಯ ನಾನು ಕಲ್ತಿದ್ದೀನಿ. ಅಂದರೆ ಇಂಥ ಒಂದು ಟೀಮ್ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದಾಗ ಕಲಿಯೋದೇ ತುಂಬ ಜಾಸ್ತಿ ಇರುತ್ತೆ. ಆ್ಯಂಡ್ ಸಖತ್ ಹೇಳ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಶ್ರೀ ಸರ್, ನನಗೆ ಸಖತ್ ಒಳ್ಳೆ ಫ್ರೆಂಡು. ಪ್ರತಿಯೊಂದು ವಿಷಯ ಏನೇ ಇದ್ರೂ ರಾತ್ರಿ ಎಲ್ಲ ಫೋನ್ ಮಾಡಿ ಡಿಸ್ಕಸ್ ಮಾಡ್ತಾಯಿದ್ವಿ. ಆ್ಯಂಡ್ ನಮ್ಮ ಮಾಸ್ಟರ್ಸ್ ಇವತ್ತು ಬಂದಿಲ್ಲ, ಅರ್ಜುನ್ ಮಾಸ್ಟರ್ ಆ್ಯಂಡ್ ಮೋಹನ್ ಮಾಸ್ಟರ್, ಅವರು ಸಹ ನನಗೆ ಸಖತ್ ಕಲಿಸಿದ್ದಾರೆ. ಕಲ್ತಿರೋದೇ ಜಾಸ್ತಿ ನಾನು ಈ ಸಿನಿಮಾದಲ್ಲಿ. ಆ್ಯಂಡ್ ತುಂಬ ಥ್ಯಾಂಕ್ಸ್ ಅವ್ರಿಗೂ. ಆ್ಯಂಡ್